ಬಾಂಗ್ಲಾದೇಶ ಎಷ್ಟೊಂದು ಮತಾಂಧವಾಗಿದೆ ನೋಡಿ. ಭಾರತ ಇತ್ತೀಚೆಗೆ ತನ್ನ ಪ್ರತಿಭಟನಾತ್ಮಕ ಹೇಳಿಕೆಯನ್ನು ಕೊಟ್ಟಿತ್ತು. 2024 ಆಗಸ್ಟ್ ನಂತರ ಅಲ್ಲಿ ಮೊಹಮ್ಮದ್ ಯೂನುಸ್ ಅವರ ಹಂಗಾಮಿ ಸರ್ಕಾರ ಅಸ್ತಿತ್ವಕ್ಕೆ ಬಂದ ನಂತರ ಇಲ್ಲಿಯವರೆಗೆ 2900 ಹಿಂಸಾಚಾರ ಪ್ರಕರಣಗಳು, ಮುಖ್ಯವಾಗಿ ಅಲ್ಲಿನ ಅಲ್ಪಸಂಖ್ಯಾತರನ್ನ ಗುರಿಯಾಗಿಟ್ಟುಕೊಂಡು ಹಿಂದೂಗಳು, ಬೌದ್ಧರು, ಕ್ರಿಶ್ಚಿಯನ್ನರ ಮೇಲೆ ನಡೆದಿರುವಂತಹ ಈ ಎಲ್ಲ ಹಿಂಸಾಚಾರ ಕೃತ್ಯಗಳನ್ನು ಭಾರತ ಕಟುವಾಗಿ ಖಂಡಿಸಿತ್ತು. ಆದರೆ ಇದಕ್ಕೆ ಸಂಬಂಧಪಟ್ಟ ಹಾಗೆ ಇವತ್ತು ಬಾಂಗ್ಲಾದೇಶ ಸರ್ಕಾರ ಹೇಳಿಕೆಯನ್ನು ಕೊಟ್ಟಿತ್ತು, ಇದೆಲ್ಲವನ್ನ ತಿರಸ್ಕರಿಸಿದೆ. ಅಂಥ ಪ್ರಕರಣ ಏನೂ ನಮ್ಮಲ್ಲಿ ಆಗಿಲ್ಲ, ಎಲ್ಲೋ ಅಲ್ಲೊಂದು ಇಲ್ಲೊಂದು ಪ್ರಕರಣ ಆಗಿತ್ತಷ್ಟೇ ಅಂತ ಒಂದು ತಿಪ್ಪೆ ಸಾರಿಸುವ ಒಂದು ಪ್ರಯತ್ನವನ್ನು ಮಾಡಿದೆ. ಖಡಾಖಂಡಿತವಾಗಿ ಭಾರತದ ಹೇಳಿಕೆಯನ್ನ ಗ್ಲೋರಿಫೈ ಅಂತ ತಿರಸ್ಕರಿಸಿದೆ. ವೈಭವೀಕರಿಸಿರುವಂತಹ ಮತ್ತು ಮಾಧ್ಯಮಗಳಲ್ಲಿ ಬಂದ ವರದಿಗಳನ್ನು ಉಲ್ಲೇಖಿಸಿ ವೈಭವೀಕರಿಸಿ ಹೇಳ್ತಾ ಇರುವಂಥದ್ದು ಅಂತ ಬಾಂಗ್ಲಾದೇಶ ತನ್ನ ಹೇಳಿಕೆಯನ್ನು ಕೊಟ್ಟಿರುವಂಥದ್ದು. ಅಂದರೆ ಇದರಲ್ಲೇ ಗೊತ್ತಾಗುತ್ತೆ ಬಾಂಗ್ಲಾದೇಶ ಎಂಥ ಒಂದು ಮತಾಂಧ ರಾಷ್ಟ್ರವಾಗಿ ಹೊರಹೊಮ್ಮತಾ ಇದೆ ಅನ್ನುವಂಥದ್ದು.